ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಒಂದು ಹೊಸ ತಿಂಗಳ ಮೊದಲ ದಿನದಲ್ಲಿ ಬಂದಿದ್ದೇವೆ. ದೇವರು ಎಷ್ಟು ಸುಂದರವಾಗಿ ಕಳೆದ ತಿಂಗಳೆಲ್ಲ ನಮ್ಮನ್ನು ನಡೆಸಿದರಲ್ಲವ. ಒಂದು ಹೊಸ ತಿಂಗಳನ್ನು ಕಾಣ ಮಾಡಿದಂಥ ದೇವರಿಗೆ ಸ್ತೋತ್ರ. ಸರಿ, ಈ ದಿನದಲ್ಲಿ ದೇವರು ನನಗೆ ಯಾವ ವಾಗ್ದಾನವನ್ನು ಇಟ್ಟಿದ್ದಾರೆ, ನನ್ನ ಜೀವಿತದಲ್ಲಿ ಯಾವ ಚಿತ್ತವನ್ನು ಇಟ್ಟಿದ್ದಾರೆ, ತನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಏನು ಮಾತನಾಡಲು ಬಯಸುತ್ತಾರೆ ಎಂಬುದಾಗಿ ಆಸಕ್ತಿಯಿಂದ ಕಾಯುತ್ತಾ ಇದ್ದೀರಲ್ಲ. ನಿಮಗಾಗಿ ಒಂದು ಸುಂದರವಾದ ಸತ್ಯವೇದ ವಾಕ್ಯವನ್ನು ದೇವರು ಕೊಟ್ಟಿದ್ದಾರೆ. ರೋಮಾಪುರದವರಿಗೆ 8ನೇ ಅಧ್ಯಾಯ 28ನೇ ವಾಕ್ಯ. ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ, ಎಲ್ಲವೂ ಕೂಡ ಅನುಕೂಲವಾಗಿಯೇ ನಡೆಯುತ್ತಾ ಇದೆ. ನೀವು ಯೇಸುವನ್ನು ಪ್ರೀತಿಸುತ್ತಾ ಇದ್ದೀರಾ ತಾನೆ? ಆತನ ಮೇಲೆ ಪ್ರೀತಿಯಿಂದ ಇದ್ದೀರಾ ತಾನೆ? ಆದರೂ ಕೂಡ ಕಷ್ಟ, ಇಕ್ಕಟ್ಟು, ಉಪದ್ರವಗಳು ಇದೆ ಅಂದುಕೊಳ್ಳುತ್ತೀರಾ? ಇದು ಈಗ ಇದನ್ನು ಅನುಕೂಲವಾಗಿ ದೇವರು ಬದಲಾಯಿಸಲಿದ್ದಾರೆ. ಈಗ ನೀವು ಹಾದು ಹೋಗುತ್ತಿರುವಂತ ಮಾರ್ಗ ಉಪದ್ರವ, ನಿಂದೆ, ಇಕ್ಕಟ್ಟು, ಕಷ್ಟ, ನಷ್ಟಗಳು. ಆದರೆ ಎಲ್ಲವೂ ಅನುಕೂಲವಾಗಿಯೇ ನಡೆಯುತ್ತಾ ಇದೆ. ದೇವರು ಎಲ್ಲವನ್ನೂ ಅನುಕೂಲವಾಗಿಯೇ ಬದಲಾಯಿಸಲಿದ್ದಾರೆ. ಆ ಮೇಲುಗಳನ್ನು ನೀವು ಹಿಂದೆ ಕಾಣಲಿದ್ದೀರಿ, ಬರುವ ದಿನಗಳಲ್ಲಿ ನೀವು ಕಾಣಲಿದ್ದೀರಿ. ಸತ್ಯ ವೇದದಲ್ಲಿ ಯೋಬನು ಎಂಬಂತ ಭಕ್ತನ ಕುರಿತಾಗಿ ನೋಡುತ್ತೇವೆ. ಕರ್ತನ ಮೇಲೆ ಪ್ರೀತಿ ಇಟ್ಟಿದ್ದನು, ನಂಬಿಕೆ ಇಟ್ಟಿದ್ದನು, ವಿಶ್ವಾಸವನ್ನು ಇಟ್ಟಿದ್ದನು. ಅವನ ಜೀವಿತದಲ್ಲಿ ನಷ್ಟಗಳು ಬರುತ್ತಾ ಇವೆ. ಮಕ್ಕಳನ್ನು ಕಳೆದುಕೊಂಡನು, ಆಸ್ತಿಯನ್ನು ಕಳೆದುಕೊಂಡನು, ಶರೀರದ ಆರೋಗ್ಯವನ್ನು ಕಳೆದುಕೊಂಡನು, ಪರಿಹಾಸ್ಯ ನಿಂದೆಗಳು ಬಂದವು. ಆ ರೀತಿಯಾಗಿ ಕಷ್ಟದ ಅವಸ್ಥೆಯಲ್ಲಿದ್ದಂಥ ಅವನ ಜೀವಿತದಲ್ಲಿ ದೇವರನ್ನು ಹಿಂಬಾಲಿಸಿದರೆ ಸಿಗುವಂತಹ ಪ್ರತಿಫಲ ಇದೇನಾ ಎಂಬಂಥ ಯೋಚನೆ ಇತರರಿಗೆ ಬರಬಹುದು. ಆದರೆ ಯೋಬನು ಸೋತು ಹೋಗಲಿಲ್ಲ. ದೇವರ ಮೇಲಿರುವಂತಹ ಪ್ರೀತಿಯಲ್ಲಿ, ನಂಬಿಕೆಯಲ್ಲಿ ಅವನು ಕುಂದಿ ಹೋಗಲಿಲ್ಲ. ಅಂತ್ಯ ಏನು? 2ರಷ್ಟು ಆಶೀರ್ವಾದ. ಪರಿಹಾಸ್ಯ ಮಾಡಿದಂಥ, ನಿಂದಿಸಿದಂಥ ಅದೇ ಜನರ ಮಧ್ಯದಲ್ಲಿ ಯೋಬನು ಆಶೀರ್ವದಿಸಲ್ಪಟ್ಟು ಇನ್ನೂ ಹೆಚ್ಚಾಗಿ ಘನಪಡಿಸಲ್ಪಟ್ಟನು. ಅಂತ್ಯದಲ್ಲಿ 2ರಷ್ಟು ಆಶೀರ್ವಾದ. ಎಲ್ಲವನ್ನು ಅನುಕೂಲವಾಗಿಯೇ ಕರ್ತನು ಮಾರ್ಪಡಿಸಿದನು. ಈಗ ನಮಗೆ ಕೇಡು ಸಂಭವಿಸುತ್ತಿರುವ ಹಾಗೆ ಕಾಣುತ್ತದೆ, ಅಂತ್ಯ ಒಳ್ಳೆಯದಾಗಿಯೇ ಇರುತ್ತದೆ. ಯೋಸೆಫನು ಎಂಬಂತ ಯವನಸ್ಥನು ಚಿಕ್ಕ ವಯಸ್ಸಿನಿಂದಲೇ ಕರ್ತನನ್ನು ಪ್ರೀತಿಸಿದನು. ಕರ್ತನಿಗೆ ವಿರೋಧವಾಗಿ ಪಾಪ ಮಾಡುವುದು ಹೇಗೆಂಬುದಾಗಿ ಪಾಪವನ್ನು ಬಿಟ್ಟು ಓಡಿದನು. ಕರ್ತನೇ ಅವನ ಸಂಗಡ ಇದ್ದನು ಎಂಬುದಾಗಿ ವಾಕ್ಯವೇ ಸಾಕ್ಷಿ ಹೇಳುತ್ತದೆ. ಆದರೆ ಅವನ ಜೀವಿತದಲ್ಲಿ ಸುಳ್ಳು ಆಪಾದನೆಗಳು, ಮಾಡದೇ ಇರುವಂಥ ತಪ್ಪನ್ನು ಮಾಡಿದ್ದಾನೆಂಬುದಾಗಿ ಆರೋಪ ಹೊರಿಸಿ ಅವಮಾನ ಪಡಿಸಲ್ಪಟ್ಟು, ದಂಡಿಸಲ್ಪಟ್ಟು, ಸೆರೆಗೆ ಹಾಕಲ್ಪಟ್ಟನು. ದೇವರನ್ನು ಪ್ರೀತಿಸಿ ಹಿಂಬಾಲಿಸುವಂತವರಿಗೆ ಇದೇನಾ ಪ್ರತಿಫಲ ಎಂಬುದಾಗಿ ಅನ್ನಿಸುತ್ತದೆ. ಅಂತ್ಯ ಏನು? ದೇವರು ಅಲ್ಲಿಂದ ಅವನನ್ನು ಹೊರತಂದು ಇಡೀ ಐಗುಪ್ತ ದೇಶಕ್ಕೆ ದೊಡ್ಡ ಮಂತ್ರಿಯಾಗಿ ಮೇಲೆತ್ತಿದರು. ರಾಜನಿಗೆ ನಂತರದ ಸ್ಥಾನದಲ್ಲಿ ಇಟ್ಟರು. ಅಂತ್ಯ ಒಳ್ಳೆಯದಾಗಿ ಇತ್ತು. ನಿಮ್ಮ ಜೀವಿತದಲ್ಲಿ ಕೂಡ ಇಂದು ಕೇಡುಗಳು, ಇಂದು ಅವಮಾನಗಳು, ಸುಳ್ಳು ಆಪಾದನೆಗಳನ್ನು ಸಂಧಿಸುತ್ತಾ ಇರಬಹುದು. ಅಂತ್ಯ ಒಳ್ಳೆಯದಾಗಿಯೇ ಇರುತ್ತದೆ. ಎಲ್ಲವೂ ಅನುಕೂಲವಾಗಿಯೇ ನಡೆಯುತ್ತದೆ. ಚೆನ್ನೈನಲ್ಲಿ ಒಬ್ಬರು ಸಹೋದರ ನನಗೆ ಗೊತ್ತು. ಅವರು ಅನೇಕ ವರ್ಷಗಳಾಗಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಾ ಇದ್ದರು. ಒಳ್ಳೆ ಉನ್ನತವಾದ ಸ್ಥಾನದಲ್ಲಿ ಇದ್ದು ಆ ಕಂಪನಿಯ ಅಭಿವೃದ್ಧಿಗಾಗಿ ಬಹಳ ಕಷ್ಟಪಟ್ಟು ದುಡಿದಂಥವರು. ಒಂದು ಪ್ರಮೋಷನ್ನ ಒಂದು ಸಮಯ ಬಂದಿತ್ತು. ಇವರೇ ಸೀನಿಯರ್, ಇವರಿಗೆ ಆ ಒಂದು ಪ್ರಮೋಷನ್ ಸಿಗುತ್ತದೆ ಎಂಬುದಾಗಿ ಎಲ್ಲರೂ ಕೂಡ ಎದುರು ನೋಡುತ್ತಾ ಇದ್ದರು. ಇವರು ಕೂಡ ಎದುರು ನೋಡುತ್ತಾ ಇದ್ದರು. ಆದರೆ ಇವರ ನಂತರ ಬಂದಂಥ ಒಬ್ಬರು ಜೂನಿಯರ್ಗೆ ಆ ಒಂದು ಪ್ರಮೋಷನ್ ಅನ್ನು ಕೊಡಲಾಯಿತು. ಇವರಿಗೆ ಇದು ಬಹಳ ದೊಡ್ಡ ಒಂದು ಅವಮಾನದ ರೀತಿಯಲ್ಲಿ, ಅವರೊಳಗೆ ಒಂದು ಮನ ವೇದನೆ. ನನಗೆ ತಾನೇ ಅದು ಸಿಕ್ಕಿರಬೇಕು, ನಾನು ತಾನೇ ಇಷ್ಟು ವರ್ಷಗಳು ಈ ಕಂಪನಿಗಾಗಿ ದುಡಿದದ್ದು, ನಾನು ತಾನೇ ನಂತರದ ಲಿಸ್ಟ್ನಲ್ಲಿ ಇದ್ದದ್ದು. ಆದರೆ ನನಗೆ ದೊಡ್ಡ ಒಂದು ಅವಮಾನವನ್ನು ಮಾಡಿಬಿಟ್ಟರಲ್ಲ. ಕೆಲಸ ಮಾಡುವ ಜನರ ಮಧ್ಯದಲ್ಲಿ ಒಂದು ರೀತಿ ಅವಮಾನ ಉಂಟಾಗುವಂತ ಪರಿಸ್ಥಿತಿ. ಬಹಳ ಸೋತು ಹೋದರು. ನನ್ನನ್ನು ಸಂಧಿಸಿದಾಗ ಹೇಳಿದೆ, ಸೋತು ಹೋಗಬೇಡಿ. ದೇವರಿಗೆ ತಿಳಿಯದೆ ಏನೂ ಕೂಡ ನಡೆಯುವುದಿಲ್ಲ. ನೀವು ಅಂದುಕೊಳ್ಳಬಹುದು ನನಗೆ ಸಿಗಬೇಕಾಗಿದ್ದ ಪ್ರಮೋಷನ್ ತಡೆಯಾಯಿತು ಎಂಬುದಾಗಿ. ಇಲ್ಲ, ದೇವರು ಹಿತಕ್ಕಾಗಿ ಮಾರ್ಪಡಿಸುವರು. ವಾಕ್ಯ ಹೇಳುತ್ತದೆ, ದೇವರು ಎಲ್ಲವನ್ನು ಅನುಕೂಲವಾಗಿ ಮಾರ್ಪಡಿಸುವರು. ಇದಕ್ಕಾಗಿ ನೀವು ದೇವರನ್ನು ಸ್ತುತಿಸಿರಿ. ದೇವರೇ, ಈ ಪ್ರಮೋಷನ್ ತಡೆಯಾಗಿ ಹೋದದಕ್ಕಾಗಿ ಸ್ತೋತ್ರ ಎಂದು ಹೇಳಿರಿ. ನಂತರ ನಿಮಗೆ ತಿಳಿಯುತ್ತದೆ ಅದರ ಮೇಲು ಏನು ಎಂಬುದಾಗಿ. ಕೆಲ ತಿಂಗಳುಗಳು ಕಳೆದವು. ಅವರು ಬಂದು ಸಂತೋಷವಾಗಿ ಹೇಳಿದರು, ನೀವು ಹೇಳಿದಂತೆಯೇ ಒಂದು ಒಳ್ಳೆಯದು ನಡೆಯಿತು. ಏನೆಂಬುದಾಗಿ ಕೇಳಿದೆ. ನನಗಿಂತ ಹಿಂದೆ ಬಂದಂತ ಒಬ್ಬರು ಜೂನಿಯರಿಗೆ ಪ್ರಮೋಷನ್ ಕೊಟ್ಟರಲ್ಲವ. ಪ್ರಮೋಷನ್ ಕೊಟ್ಟ ಕೂಡಲೇ ಅವರನ್ನು ಕಲ್ಕತ್ತಾದಲ್ಲಿರುವಂಥ ಕಂಪನಿಗೆ ಟ್ರಾನ್ಸ್ಫರ್ ಮಾಡಿದರು. ಪ್ರಮೋಷನ್ ಕೊಟ್ಟು ಅವರನ್ನು ಟ್ರಾನ್ಸ್ಫರ್ ಮಾಡಿಬಿಟ್ಟರು. ಅವರು ಬಹಳ ದೂರ ಹೋಗಬೇಕಾಗಿ ಬಂದಿತ್ತು. ಕುಟುಂಬವನ್ನೆಲ್ಲ ಬಿಟ್ಟು ಬಹಳ ದೂರ ಹೋಗಿ ಕೆಲಸ ಮಾಡುತ್ತಾ ಇದ್ದಾರೆ. ಆದರೆ ಈಗ ನನಗೆ ಪ್ರಮೋಷನ್ ಸಿಕ್ಕಿದೆ. ಚೆನ್ನೈನಲ್ಲೇ ನನಗೆ ಕೊಟ್ಟಿದ್ದಾರೆ. ನನಗೆ ಇಲ್ಲೇ ಮನೆ, ಇಲ್ಲೇ ಹೆಂಡತಿ ಮಕ್ಕಳು, ಇಲ್ಲೇ ಮಕ್ಕಳು ಓದುತ್ತಾ ಇದ್ದಾರೆ. ನನ್ನ ಕುಟುಂಬದೊಂದಿಗೆ ಇರುವಂತೆ ದೇವರು ಆ ಮೇಲನ್ನು ಅನುಗ್ರಹಿಸಿದ್ದಾರೆ.
ಇದಕ್ಕಾಗಿಯೇ ದೇವರು ಇದನ್ನು ಅನುಮತಿಸಿದರು ಎಂಬುದಾಗಿ ತಿಳಿದು ನಾನು ದೇವರನ್ನು ಸ್ತುತಿಸುತ್ತೇನೆಂಬುದಾಗಿ ಹೇಳಿದರು. ನೋಡಿದ್ದೀರಾ, ಅಂತ್ಯ ಒಳ್ಳೆಯದಾಗೇ ಇರುತ್ತದೆ. ಈಗ ನಡೆಯುತ್ತಾ ಇರುವುದನ್ನು ನೋಡಿ ಸೋತು ಹೋಗಿ ಅಯ್ಯೋ ದೇವರು ಮರೆತು ಬಿಟ್ಟಾರಾ, ಕೈ ಬಿಟ್ಟು ಬಿಟ್ಟಾರಾ, ಯಾಕೆ ನನಗೆ ಮಾಡಲಿಲ್ಲ ಎಂದು ಪ್ರಶ್ನೆ ಕೇಳಬೇಡಿರಿ. ದೇವರನ್ನು ಸ್ತುತಿಸಿರಿ. ಈ ತಿಂಗಳಲ್ಲಿ ನೀವು ಮೇಲುಗಳನ್ನು ಕಾಣಲಿದ್ದೀರಿ. ನಿಮಗಾಗಿ ಅದ್ಭುತ ಕಾರ್ಯಗಳು ಬರುತ್ತಾ ಇವೆ. ನೀವು ನಂಬಿರಿ, ದೇವರನ್ನು ಸ್ತುತಿಸಿರಿ. ದೇವರೇ, ನನ್ನ ಜೀವಿತದಲ್ಲಿ ಎಲ್ಲವೂ ಅನುಕೂಲವಾಗಿಯೇ ನಡೆಯುತ್ತಾ ಇದೆ ಎಂಬುದನ್ನು ನಂಬುತ್ತೇನೆ. ಅಂತ್ಯ ಒಳ್ಳೆಯದಾಗಿಯೇ ಇರುತ್ತದೆ. ನನ್ನ ಯೇಸುವನ್ನು ನಾನು ಪ್ರೀತಿಸುತ್ತೇನೆ. ಯೇಸುವೆ, ನೀವೆಲ್ಲವನ್ನು ಕೂಡ ಅನುಕೂಲವಾಗಿ ಬದಲಾಯಿಸುವಿರಿ. ಹಿಂದೆ ಅದನ್ನು ನೋಡಲಿದ್ದೇನೆ, ಈ ತಿಂಗಳಲ್ಲಿ ಅದನ್ನು ನೋಡಲಿದ್ದೇನೆ, ಜೀವನ ಪೂರ್ತಿ ನೋಡಲಿದ್ದೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.